ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಖಾತೆ ಮುಗೀತು ಅಂತ ಅಂದ್ಕೊಳ್ತಾ ಇದ್ದಾಗಲೇ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೆ.ಎಚ್. ಮುನಿಯಪ್ಪ ಅವರನ್ನ ಮೊನ್ನೆ ಸಮಾಧಾನ ಪಡಿಸಲಾಗಿತ್ತು. ಈಗ ಅವರು ಮತ್ತೆ ಖಾತೆಯ ವಿಚಾರದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಬದಲಾಗತ್ತೇನೋ ಅಂತ. ಆಹಾರ ಖಾತೆ ಅವರ ಬಳಿ ಇದೆ, ಸಮಾಜ ಕಲ್ಯಾಣದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಸೀನಿಯರ್ ಇದ್ದೀನಿ, ಬಡವರ ಕೆಲಸ ಮಾಡಬೇಕು, ಖಾತೆ ಬದಲಾಯಿಸಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದೀನಿ ಅಂತ ಏರ್ಪೋರ್ಟ್ ಅಲ್ಲಿ ಕೆ.ಎಚ್. ಮುನಿಯಪ್ಪ ಮಾತನಾಡಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಕೆಲಸ ಮಾಡ್ತಾ ಇದ್ದೀನಿ, ಹರಿಪ್ರಸಾದ್ ಅವರಿಗೂ ಹೇಳಿದ್ದೀನಿ, ರಾಹುಲ್ ಗಾಂಧಿ ಅವರಿಗೂ ತಿಳಿಸಿದ್ದೀನಿ, ತೀರ್ಮಾನ ಏನ್ ತೆಗೆದುಕೊಳ್ತಾರೆ ನೋಡೋಣ ಅಂತ ಮುನಿಯಪ್ಪ ಮಾತನಾಡಿದ್ದಾರೆ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಈಗ ಕಂಟಿನ್ಯೂ ಮಾಡೋದಕ್ಕೆ ರಿಕಮೆಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಹಾಂ ಸರ್, ಮುಂದೆ ಅವರು ಏನು ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ಈಗ ಸೀನಿಯರ್ ಇದ್ದೀನಿ. ಹಾಂ ಸರ್, ನನಗೆ ಒಂದು ಬಡವರಿಗೆ ಕೆಲಸ ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗೆ ಹೇಳ್ತೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ ಅವ್ರು ಏನು ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೆನ್ನೆನೇ ಕೆಲಸ ಶುರು ಮಾಡಿ. ಸರ್ ಮತ್ತೊಂದು ಹೆಚ್ಚುವರಿ ಖಾತೆ ಬೇಕು ಅಂತ ಇಲ್ಲ, ಖಾತೆ ಬದಲಾಯಿಸಬೇಕು ಅಂತಾರೆ ಸರ್. ಏನು ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ತಾವು ನಿಮ್ಮ ಅಭಿಪ್ರಾಯನ ಮುಂದೆ ಇಟ್ಟಿದ್ದಾರೆ ಸರ್, ಬೇರೆ ಖಾತೆ ಬೇಕು ಅಂತ. ಸರ್, ಈಗ ಸಮಾಜ ಇನ್ನು ಸಚಿವ ಕೃಷ್ಣ ಬೈರೇಗೌಡ ಕೂಡ ಅಸಮಾಧಾನಗೊಂಡಿದ್ದಾರೆ. ತಮಗೆ ಕೊಟ್ಟಿರುವಂತ ಖಾತೆಯಲ್ಲಿ ಕತ್ತರಿ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ BDA ಮತ್ತು BMRDA ಅನ್ನು ಹೊರತುಪಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ, ಕೊಟ್ರೆ ಕಂಪ್ಲೀಟ್ ಕೊಡಿ ಅಂತ. ಇವತ್ತು ಸಂಜೆ ಅವರು ಹೈಕಮಾಂಡ್ ಭೇಟಿ ಆಗ್ತಾರೆ. ಬೆಂಬಲಿಗರೊಂದಿಗೆ ದೆಹಲಿಗೆ ತಲುಪಿದ್ದಾರೆ ಕೃಷ್ಣ ಬೈರೇಗೌಡ. ನಿನ್ನೆ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. BDA ಮತ್ತು BMRDA ಅನ್ನ ಬಿಟ್ಟು ಉಳಿದದ್ದನ್ನ ಕೊಟ್ಟಿದ್ದಕ್ಕೆ ಅವರಿಗೆ ಅಸಮಾಧಾನ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಂತ್ರಿ ಆಗಿದ್ದಾಗ, ಬೆಂಗಳೂರು ನಗರಾಭಿವೃದ್ಧಿ ಆಗಿದ್ದಾಗ BDA ಅನ್ನು ಹೊರತಾಗಿರ್ಲಿಲ್ಲ, ಅವರ ಕೈಯಲ್ಲೇ ಇತ್ತು. ಈಗ ನನಗಾದಾಗ ಯಾಕೆ ಬದಲಾವಣೆ? ಕೊಟ್ರೆ ಕಂಪ್ಲೀಟ್ ಕೊಡಿ, ಇಲ್ಲ ಅಂತಾದ್ರೆ ಖಾತೆ ಬೇಡ. ಅದು ಇನ್ನೂ ಅವರು ಅಧಿಕಾರ ವಹಿಸಿಕೊಂಡಿಲ್ಲ. BDA ಮತ್ತು BMRDA ಅನ್ನು ಹೊರತುಪಡಿಸಿ ಕೊಟ್ರೆ ಇಲಾಖೆಯ ಮೇಲೆ ಹಿಡಿತಾ ಇಲ್ದಂಗಾಗತ್ತೆ, ಸಂವಹನದ ಸಮಸ್ಯೆ ಆಗತ್ತೆ. ಹಿಂದೆ ಅದು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಇದ್ದಾಗ ಕಂಪ್ಲೀಟ್ ಅವ್ರ ಜೊತೆನೇ ಇತ್ತು, ನನಗಾದಾಗ ಅದನ್ನು ಡಿವೈಡ್ ಮಾಡಿ ಕೊಟ್ಟಿದ್ದು ಯಾಕೆ ಅನ್ನೋದು ಕೃಷ್ಣ ಬೈರೇಗೌಡರ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.